ವರ್ಗದ ಸಮುದಾಯದವರು ಹೋರಾಟಗಳು ಮಾಡ್ಕೊಂಡು ಬಂದಿದ್ರೆ ಅವ್ರಿಗೆ ಒಳ್ಳೆ ಇದು ಐಡೆಂಟಿಫೈ ಸಿಕ್ಕೈತೆ ನಮಗೆ. ನಾವು ಈಗಾಗಲೇ ಒಂದೇ ಒಂದು ಸಭೆ ಮಾಡಿದ್ದೀರಿ ಮೊನ್ನೆ ರೀಸೆಂಟಾಗಿ, ಇಷ್ಟು ವರ್ಷಗಳಿಗೆ ಒಂದು ಸಭೆ ಮಾಡಿದ್ದೀರಿ. ನಮಗೆ ಅದ್ರ ಬಗ್ಗೆ ಸರಿಯಾಗಿ ಲೀಡರ್ಗೆ ಇದ್ರ ಬಗ್ಗೆ ತಿಳುವಳಿಕೆಗಳಿಲ್ಲ. ಏನು ಮಾಡ್ತೀರಾ? ಇವಾಗ ನಾಗಮೋಹನ್ ದಾಸ್ ಸಾಹೇಬರು ಮಾಡಿರ್ತಕ್ಕಂಥದ್ದು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥವ್ರು, ಅವ್ರಿಗೆ ಗೊತ್ತು. ಇದೇ ಜಿಲ್ಲೆನವರು ಮುಳಬಾಗಿಲು ತಾಲೂಕಿನವರು ನಾಗಮೋಹನ್ ದಾಸ್ ಸಾಹೇಬರು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥವ್ರು. ಯಾಕಂದರೆ ಅವರು ಇದನ್ನು ದಯವಿಟ್ಟು ಪರಿಗಣಿಸಬೇಕು. ಮಾನ್ಯ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಪರಿಗಣಿಸಿ ಕಾಲಾವಕಾಶವನ್ನು ಕೊಡಬೇಕು. ಈ ಜನಾಂಗದಲ್ಲಿ ಇವಾಗ ನಮಗೆ ಗೊಂದಲ ಆಗ್ತೈತಿ. ಇವಾಗ ಕೆಲವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಇವಾಗ ಪ್ರೆಸ್ ಮೀಟ್ಗಳೆಲ್ಲ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ, ನೆಲಮಂಗಲದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ, ಆನೇಕಲ್, ಮೈಸೂರು ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನಮಗೆ ರಾಜಕೀಯವಾಗಿ ಆರ್ಥಿಕವಾಗಿ ನಾವು ಇವತ್ತು ಯಾವುದೇ ರೀತಿಯಲ್ಲಿ ಇವತ್ತು ಬೆನಿಫಿಟ್ ಪಡೀತಲ್ಲ, ಅದೆಲ್ಲ ಬೆನಿಫಿಟ್ ಪಡಿಬೇಕಂತ ಹೇಳಿರ್ತಕ್ಕಂಥದ್ದು ವಲಯ. ಅದ್ರ ಜೊತೆಗೆ ಪರಿಹಾರ ಅಂತಕ್ಕಂಥದ್ದು ತರಲೇಬೇಕಾಗ್ತೈತೆ. ತರಲಿಲ್ಲ ಅಂತ ಹೇಳಿದ್ರೆ ಭಾಳ ನೋವಾಗ್ತೈತೆ ನಮಗೆ ಇವತ್ತು. ಸರ್, ನಿಮ್ಮ ಸಮುದಾಯದಲ್ಲಿ ಯಾಕೆ ಈ ಥರ ಒಗ್ಗಟ್ಟಿಲ್ಲ ಸರ್? ಒಗ್ಗಟ್ಟು ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ. ಆದರೆ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿರೋ ಕೆಲಸ ನಾವೇನು ಮಾಡೋಕ್ಕಾಗ್ತೈತಿ? ಈಗ ಕೆಲವು ಎಲ್ಲ ಇಲ್ಲಿರ್ತಕ್ಕಂಥವ್ರು ಮಾಲಾ ಅಂತಾರೆ, ಇನ್ನು ಕೆಲವರು ಇರ್ತಕ್ಕಂಥವ್ರು ಪರಿಯಾ ಅಂತಾರೆ, ಇಲ್ಲಿರ್ತಕ್ಕಂಥವ್ರು ಕೆಲವರು ಇರಾಣ್ಕ ಎಲ್ಲ ಮುನ್ನ ಬಗ್ಗೆ ನಾವು ಇರ್ತಕ್ಕಂಥವ್ರು ಅಂತಾರೆ. ಹೆಚ್ಚಿನ ರೀತಿ ಅದೇ ಸಮುದಾಯ ಹೆಚ್ಚಾಗಿರೋದು ಇಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಅದೇ ಇರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಪೂರ್ವಿಕರು ಮಾಡಿರೋ ಕೆಲಸಕ್ಕೆ ನಾವು ಈ ಮಾಡ್ಕೊಂಡ್ಬಂದಿದ್ದಾರೆ. ಅವರು ಈ ರೀತಿ ಹೆಸರುಗಳೆಲ್ಲ ಕೊಟ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಯಾವುದೇ ಕಾರಣಕ್ಕಾಗಲಿ ಬಿಡೋಕ್ಕಾಗೋದಿಲ್ಲ. ನಾವು ಅದ್ರ ಒಳಗಡೆನೇ ಇರಬೇಕು. ಪೂರ್ವಿಕರು ಮಾಡಿರೋದು ನಾವು ಬಿಟ್ಬಿಟ್ಟು ಬೇರೆ ಬರೋದಕ್ಕೂ ಆಗೋದಿಲ್ಲ. ಅದರಲ್ಲಿ ಸ್ವಲ್ಪ ಏರ್ಪೇರುಗಳಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಕೇಂದ್ರ ಸರ್ಕಾರ ತಾವು ಏನು ಬಯಸ್ತೀರ? ಕೇಂದ್ರ ರಾಜ್ಯ ಸರ್ಕಾರ ಏನು ಬಯಸ್ಬೇಕೀಗ? ದಿನಗಳ ಕಾಲಾವಕಾಶ ಕೊಡಿ ಅನ್ನೋದಕ್ಕೆ ಮಾತಾಡಬೇಕು. ಅದ್ರ ಬಗ್ಗೆ ತಾವು ಮೂಲಭೂತ ಮತ್ತು ನಿಮ್ಮ ಪಂಗಡಿಗೆ ಏನು ಏನಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರವಾಗಿ ನಮಗೆ ಕಾಲಾವಕಾಶಗಳು ಹೆಚ್ಚಾಗಬೇಕು. ಆಮೇಲೆ ಇದಕ್ಕೆ ಇನ್ನೂ ಸಭೆಗಳು ನಡೀಬೇಕು ಮತ್ತು ಜನರಿಗೆ ತಿಳುವಳಿಕೆಯನ್ನು ಸಹ ನಾವು ಕೊಡಬೇಕು. ಮತ್ತು ಸರ್ಕಾರವನ್ನು ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಪಂಚಾಯತಿ ಮಟ್ಟದಲ್ಲಿ ಕೂಡ ಕೊಡಬೇಕಾಗ್ತೈತೆ. ನಮ್ಮಲ್ಲಿರ್ತಕ್ಕಂಥ ನಾಯಕರು ಕೂಡ ಇವತ್ತು ಕೊಡಬೇಕಾಗ್ತೈತೆ. ನಾಯಕರುಗಳು ಸಹ ಕೂಡ ಪೂರ್ವಭಾವಿ ಸಭೆಗಳನ್ನ ಕರೆದು ಮೀಟಿಂಗ್ಗಳು ಮಾಡಬೇಕು. ಯಾಕಂದರೆ ಇವರು ಹೇಳಿದ ತಕ್ಷಣ 1 ತಿಂಗಳಿಗೋ 2 ತಿಂಗಳಿಗೋ ಮಾಡೋದಕ್ಕಂಥದ್ದನ್ನು ಆಗೋದಿಲ್ಲ. ಅಷ್ಟು ಬೇಗ ಹೆಸರುಗಳು ಬರೆಸಿದ್ರೆ ಕೂಡ ಎಲ್ಲೋ ಒಂದು ಕಡೆ ಈ ಹೆಸರುಗಳನ್ನ ಸರಿಯಾದ ರೀತಿಯಲ್ಲಿ ನಾವೇನೋ ವಲಯ ಬರೆಸಬೇಕು, ಪರಿಹಾರ ಬರೆಸಬೇಕು ಅಂತಕ್ಕಂಥ ಗೊಂದಲಮಯ ಸೃಷ್ಟಿ ಆಗೈತೆ. ದಯವಿಟ್ಟು ಅದರಲ್ಲಿ ನಾವು ವಂಚನೆ ಆಗಿದ್ದೀರಿ. ಇವತ್ತು ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ವಂಚನೆ ಆಗಿದ್ದೀರಿ. ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ MLAಗಳು MP ಗಳಿಲ್ಲ, ಜನಸಂಖ್ಯೆ ಜಾಸ್ತಿ ಇದ್ದೀರಿ. ದಯವಿಟ್ಟು ಇದನ್ನು ನಾವು ಪರಿಗಣಿಸಿ ಸರ್ಕಾರ ಇದನ್ನು ಕಾಲಾವಕಾಶ ಕೊಡಬೇಕಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಓಕೆ ಸರ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಭಾರತೀಯ ದಲಿತ ಸೇನೆ ರಾಜ್ಯಾಧ್ಯಕ್ಷರು ದಲಿತ ನಾರಾಯಣ ಸ್ವಾಮಿ ಅಂತೇಳಿ ಕೋಲಾರದಿಂದ ಮಾತಾಡ್ತಾ ಇದ್ದೀನಿ ನಾನು. ಓಕೆ.